ಬಿವಿವಿ ಸಂಘದ ಪಿಎಂ ನಾಡಗೌಡ ದಂತ ಮಹಾವಿದ್ಯಾಲಯದ 34ನೇ ಪದವಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಮುಖ್ಯ ಅತಿಥಿಗಳಾಗಿ ರಾಜ್ಯ ಸರ್ಕಾರದ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಪೊಲೀಸ್ ಉಪಮಹಾನಿರ್ದೇಶಕ ರವಿ ಚೆನ್ನಣ್ಣವರ್ ಅವರು ಪದವಿ ಪ್ರದಾನ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿವಿವಿ ಸಂಘದ ಕಾರ್ಯ ಅಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಚಿರಂತಮಠ ಅವರು ವಹಿಸಿದ್ದರು. ವೈದ್ಯಕೀಯ ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯ ಅಧ್ಯಕ್ಷರಾದ ಅಶೋಕ್ ಸಜ್ಜನ್ ಬೇವೂರವರು, ಪ್ರಾಚಾರ್ಯ ಡಾಕ್ಟರ್ ಶ್ರೀನಿವಾಸ ವನಕಿ, ಸಂಘದ ಸದಸ್ಯರು, ವಿವಿಧ ಆಡಳಿತ ಮಂಡಳಿಯ ಕಾರ್ಯ ಅಧ್ಯಕ್ಷರು, ವಿದ್ಯಾರ್ಥಿಗಳು, ಪಾಲಕರು ಭಾಗವಹಿಸಿದ್ದರು. ಸಮಾರಂಭದಲ್ಲಿ 98 BDS ಮತ್ತು 7 MDS ದಂತ ವೈದ್ಯ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಒಬ್ಬ ಉತ್ತಮ ವ್ಯಕ್ತಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದರೆ ಅವರಿಂದ ಆಗಬಹುದಾದ ಎಲ್ಲ ಉತ್ತಮ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಕೆಲಸಕ್ಕೆ ಅನ್ವರ್ತಕ ಇನ್ನೊಂದು ಹೆಸರು. ರಾಜಕಾರಣ ಅಂದ್ರೇನೆ ನಿರಾಸಕ್ತಿ ಹುಟ್ಟುತ್ತಿರುವ ಇಂದಿನ ದಿನಮಾನಗಳಲ್ಲಿ ಒಬ್ಬ ಋಷಿ ರಾಜಕಾರಣಿಯಾದರೆ ಹೇಗೆ ಕೆಲಸ ಮಾಡಬಹುದು ಅನ್ನೋದನ್ನ ರಾಜ್ಯಕ್ಕೆ ತಮ್ಮ ನಡೆನುಡಿ ಮೂಲಕ ತೋರಿಸಿಕೊಟ್ಟವರು. ಅಷ್ಟೇ ಅಲ್ಲ, ಸರ್ಕಾರ ಮಾಡಬೇಕಾದ ಕೆಲಸ, ಸರ್ಕಾರ ಅಂದ್ರೆ ಶಿಕ್ಷಣ, ಮೂಲಭೂತ ಸೌಕರ್ಯ, ಯಾರಿಗೆ ಯಾರೂ ಇಲ್ಲವೋ ಅವರಿಗೆ ನೆರಳಾಗ್ತಕ್ಕಂಥದ್ದೇ ಸರ್ಕಾರ. 175 ಸಂಸ್ಥೆಗಳು, 56,000 ಜನ ವಿದ್ಯಾರ್ಥಿಗಳು, 5,000 ಜನ, 7,000 ಜನ ಉದ್ಯೋಗಸ್ಥರು. ಇದು ನಮ್ಮ ಇಲಾಖೆಗೆ ಸಮ. ನಮ್ಮ ಇಲಾಖೆಯ ಸ್ಟ್ರೆಂತ್ ಇರೋದು ಕೂಡ 5,000ನೇ. ಅದು ಸರ್ಕಾರ ಇದ್ದ ಹಾಗೆ ಅಂತ ಸಂಸ್ಥೆಯನ್ನ ಅತ್ಯದ್ಭುತವಾಗಿ ನಡೆಸುತ್ತಿರುವ ಹಿರಿಯರಾದ ಶ್ರೀ ಚರಂತಿಮಠ ಸರ್ ಅವರೇ, ಅವಾಗ ಅವರ ಎಲ್ಲ ಪ್ರಯತ್ನಕ್ಕೆ ಅರ್ಥ ತುಂಬಿದ ದಿನ. ಇವತ್ತಿನ ದಿನಮಾನಗಳಲ್ಲಿ ಅತ್ಯಾಗರ್ಭ ಶ್ರೀಮಂತರವರೆಗೆ ಒಬ್ಬ ಸಾಮಾನ್ಯ ನಿರಕ್ಷರ ಕುಕ್ಷಿಯಿಂದ ಹಿಡಿದು ಕಾಳಜಿ ಮತ್ತು ಭಯ ಏನು ಅಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ನಮ್ಮ ಮಕ್ಕಳು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಸೇರಬೇಕು, ಅವರ ಉದ್ಧಾರಕ್ಕೆ, ಅವರ ಶ್ರೇಯೋಭಿವೃದ್ಧಿಗೆ ಯಾವ ತ್ಯಾಗ ಬೇಕಾದರೂ ನಾವು ಮಾಡ್ತೀವಿ. ಅವರು ಸರಿಯಾದ ಮಾರ್ಗದಲ್ಲಿ ನಡೆದರೆ ಸಾಕು, ಅವರು ಸರಿಯಾದವರ ಸಾಂಗತ್ಯದಲ್ಲಿ ಇದ್ರೆ ಸಾಕು, ಅವರು ಬದುಕು ನಾಳೆ ಆಯ್ಕೆ ಮಾಡಿಕೊಳ್ಳುವ ಹಾದಿ, ಆ ವೃತ್ತಿ, ಅದರಲ್ಲಿ ಅವರು ಯಶಸ್ಸನ್ನು ಕಂಡ್ರೆ ಸಾಕು ಅಂತ ಹೇಳಿ ಪ್ರತಿನಿತ್ಯ ದೀಪ ಹಚ್ಚೋರು,
ನಿಮ್ಮ ತಂದೆ ತಾಯಿಗಳು, ಪ್ರತಿನಿತ್ಯ ಪ್ರಾರ್ಥನೆ ಮಾಡೋರು ನಿಮ್ಮ ತಂದೆ ತಾಯಿಗಳು. ಅವರನ್ನ ಎಲ್ಲ ಇಲ್ಲಿ ನೆರೆದಿರುವುದು, ಅವರಿಗೆ ಅವರ ಖುಷಿಯನ್ನ ನೋಡುವುದು ನಮಗೂ ಕೂಡ ಖುಷಿನೇ ಸರಿ. ದೇರ್ ಇಸ್ ಅ ಲೈಫ್ ಅಹೆಡ್ ಯು. ಬಹುದೊಡ್ಡ ಒಂದು ಜೀವನ ನಿಮಗಾಗಿ ಕಾದಿದೆ. ದಸರಾ ನಡೀತಾ ಇದೆ, ಇವತ್ತು 5ನೇ ದಿನ. ಪ್ರತಿ ದಿನವೂ ಒಬ್ಬ ನವದುರ್ಗೆಯರಲ್ಲಿ ಒಂದು ಅವತಾರಕ್ಕೆ ನಾವು ಪೂಜೆ ಮಾಡ್ತೀವಿ. ನಿಮ್ಮ ಬದುಕಿನ ದಸರಾ, ನಿಮ್ಮ ಬದುಕಿನ ನವರಾತ್ರಿ ಇನ್ನು ಮುಂದೆ ಆರಂಭ ಆಯ್ತದೆ. ಒಂದೊಂದು ದೇವಿಯನ್ನ ಆರಾಧನೆ ಮಾಡುವ ನಾವು ಒಂದೊಂದು ದೇವಿಗೆ ಒಂದೊಂದು ಗುಣಾವಿಶೇಷಗಳನ್ನ ಆರೋಪ ಮಾಡ್ತೀವಿ. ಒಬ್ಬೊಬ್ಬ ದೇವಿ ಒಂದೊಂದಕ್ಕೆ ಮೂರ್ತ ರೂಪ, ಅವಳಲ್ಲಿ ಗುಣ ಇದೆ, ಅವಳಲ್ಲಿ ಒಂದು ಪ್ರಾಕರತೆ ಇದೆ, ಅವಳನ್ನು ಪೂಜೆ ಮಾಡಿದ್ರೆ ಈ ಇಷ್ಟಾರ್ಥ ಸಿದ್ಧಿಗಳು ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಹಾಗಿದ್ರೆ ಪದವಿಯನ್ನ ಮಾಡಿರ್ತಕ್ಕಂಥ ಸ್ನಾತಕೋತ್ತರ ಪದವಿಯನ್ನ ಹೊಂದಿದ ತಾವೆಲ್ಲ ಜೀವನವನ್ನ ಈ 25 ವರ್ಷಗಳ ಅವಧಿಯಲ್ಲಿ ಏನು ಸವಿಸಿದಿರೋ, ಮುಂಬರುವ 75 ವರ್ಷಗಳ ಜೀವನಕ್ಕೆ ಭದ್ರ ಬುನಾದಿಯಾಗಲಿದೆ. ಈ 25 ವರ್ಷಗಳ ಕಾಲ ತಾವು ಪಡೆದ ಎಲ್ಲಾ ಶಿಕ್ಷಣ, ಸಂಗ್ರಹಿಸಿದ ಎಲ್ಲ ಆಯುಧಗಳ ಉಪಯೋಗ ಜೀವನ ಅನ್ನುವ ಸಮರಾಂಗಣದಲ್ಲಿ ನಡೆಯಲಿದೆ. Being a dentist, I know it's the most labor-oriented job. My wife is a dentist. I have seen her. How much it takes to be a dentist. Surgeon ಆದರೆ ಅಥವಾ ಜನರಲ್ ಮೆಡಿಸಿನ್ ಆದರೆ ಅದು ಬೇರೆ ಇರ್ತದೆ. ನೀವು ಕೂಡಬೇಕು, ಕೆಲಸವನ್ನ ಮಾಡಬೇಕು. ಯು ಹ್ಯಾವ್ ಟು ಅಪ್ಡೇಟ್ ಯುವರ್ ಸೆಲ್ಫ್. ಸೊ ಆ ಹಿನ್ನೆಲೆಯಲ್ಲಿ ನಿಮ್ಮ ಮುಂದಿನ ಬದುಕಿನ ಎಲ್ಲ ಕಾರ್ಯಚಟುವಟಿಕೆಗಳು ಅದ್ಭುತವಾಗಿರಲಿ. ಎಲ್ಲ ತಂದೆ ತಾಯಿಗಳ ಕನಸುಗಳನ್ನ ಈಡೇರಿಸುವ ಹಿನ್ನೆಲೆಯಲ್ಲಿ ನೀವು ಮಾಡುವ ಪ್ರತಿ ಆಲೋಚನೆ, ನೀವು ಇಡೋ ಪ್ರತಿ ಹೆಜ್ಜೆ ಆ ದಿಶೆಯಲ್ಲಿರಲಿ. ಸಮಾಜ one or the other way it affects you. Being in police department, I have come across ಜಗದ ಯಾವ ವೃತ್ತಿಯೂ ಕಾಣದ ಮನುಷ್ಯತ್ವದ ಎಲ್ಲಾ ರೂಪ ಮುಖಗಳನ್ನ ಪೊಲೀಸ್ ಇಲಾಖೆ ಮಾತ್ರ ನೋಡುತ್ತೆ. Society or the profession which you are going to take or the dreams which you have, they are not immune from the hurdles, harms or the problems of the society. ಯಾವ ಸಮಸ್ಯೆ ಸಮಾಜವನ್ನ ಕಾಡುತ್ತಿದೆಯೋ ಆ ಎಲ್ಲಾ ಸಮಸ್ಯೆಗಳು ಕೂಡ ನಿಮಗೂ ಕಾಡುವ ಸಾಧ್ಯತೆಗಳು ಇರುತ್ತದೆ. ಹಾಗಾಗಿ my suggestion to you is that never ever fear for anything. ಓದಬೇಕಾದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಡಾಕ್ಟರ್ಸ್ ಕೊಡಬೇಕಾದ ಆ one line definition of your personality which was explaining about your whole 4 years, 5 years stay in this campus. ಆ ಗುಣಾವಶೇಷಗಳಿಗೆ ನಿಮಗೆ ಟ್ಯಾಗ್ ಕೊಡ್ತಿದ್ರಲ್ಲ, ಫಿಯರ್ಲೆಸ್, ಎಕ್ಸೂಬರೆಂಟ್, ಜೋ ಹೋಗಾ ದೇಖಾ ಜಾಯೇಗಾ. ಈ ಆಟಿಟ್ಯೂಡ್ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ನಿಮ್ಮಲ್ಲಿ ಇರಬೇಕು. ನೀವು ನಿಮ್ಮ ಯಾರಿಗೂ ತೊಂದರೆ ಇಲ್ಲದೆ ನಡೆಸಿದಾಗಲಾಗ್ಲೂ ಕೂಡ ಯು ಮೇ ಫೇಸ್ ಥ್ರೆಟ್ಸ್. ನಿಮಗೆ ಸಮಸ್ಯೆಗಳು ಬರಬಹುದು. ಕುಟುಂಬದಲ್ಲಿದ್ದಾಗ, ಪರಿವಾರದೊಂದಿಗೆ ಹೊರಗಡೆ ಹೋದಾಗ, ಒಂದು ಕಾಲೋನಿಯಲ್ಲಿದ್ದಾಗ, ಮನೆ ಕಟ್ಟಬೇಕಾದ್ರೆ, ಸಮಾಜದ ಸಮಸ್ಯೆಗೆ ನೀವು ಸ್ಪಂದಿಸಬೇಕಾದ್ರೆ ಯು ಮೇ ಫೇಸ್ ಪ್ರಾಬ್ಲಮ್ಸ್ ಅಪಾರ್ಟ್ ಫ್ರಮ್ ಪ್ರೊಫೆಷನಲ್ ಹಜಾರ್ಡ್ಸ್. The only formula for that, you have to be courageous and you have to face it. Why I am telling this? ಯಾಕೆ ಧೈರ್ಯದಿಂದಿರಬೇಕು ಅಂತ ಹೇಳ್ತಾ ಇದ್ದೀನಿ. I have seen, I joined Indian Police Service in 2008 at the age of 23. I have served in more than 10 districts. Started my career in 2009
ನಾನು ಇಲ್ಲೇ ಗದಗ್ನವನು. ಐ ಕಮ್ ಫ್ರಮ್ ಅ ಸ್ಮಾಲ್ ಟ್ರೈಬಲ್ ಹ್ಯಾಮ್ಲೆಟ್. ಪೊಲೀಸ್ ಸಹಾಯಕ ಅಧೀಕ್ಷಕನಾಗಿ ಕಲಬುರ್ಗಿ, ಇದೇ ಬೆಳಗಾವಿ ಜಿಲ್ಲೆ, ಇಂದಿನ ವಿಜಯನಗರ ಜಿಲ್ಲೆ ಪೊಲೀಸ್ ಅಧೀಕ್ಷಕನಾಗಿ, ದಾವಣಗೆರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ದಾವಣಗೆರೆ, ಹಾಸನ, ಶಿವಮೊಗ್ಗ, ಮೈಸೂರು, ಡಿಸಿಪಿ ವೆಸ್ಟ್, ಆಲ್ ದಿ ಸ್ಪೆಷಲ್ ಬ್ರಾಂಚಸ್ ಆಫ್ CID, special investigation, special inquiry, homicide and burglary, anti-dacoity cell, cyber crime. I have worked there. So what is that experience has taught me? ನನಗೆ ಆ ಅನುಭವ ಏನು ಹೇಳಿಕೊಟ್ಟಿದೆ? ಅಪರಾಧವನ್ನ ಮಾಡುವಷ್ಟೇ, ಆಗುವ ಅಪರಾಧವನ್ನ ಸಹಿಸುವುದು ಕೂಡ ಅಪರಾಧ. ಕಣ್ಣೆದುರಿಗಾಗ್ತಕ್ಕಂಥ ಸಮಸ್ಯೆಯನ್ನ ನೋಡಿ ಸುಮ್ಮನಿದ್ದದ್ದೇ ಆದಲ್ಲಿ, if some kind of a whether it is a petty crime or an organized crime, ಸಂಘಟಿತ ಅಪರಾಧ ಅಥವಾ ಸಾಮಾನ್ಯ ಅಪರಾಧ, ನನ್ನ ಊರಲ್ಲಿ ಆಗ್ತಾ ಇದೆ, ನನ್ನ ಕ್ಲಿನಿಕಲ್ಲಿ ಆಗ್ತಾ ಇದೆ, ಕ್ಯಾಂಪಸ್ ಅಲ್ಲಿ ಆಗ್ತಿದೆ, ನನ್ನ ರಾಜ್ಯದಲ್ಲಿ ಆಗ್ತಿದೆ, ನನ್ನ ಮನೆಯಲ್ಲಿ ಆಗ್ತಿದೆ ಅನ್ನುವುದನ್ನ ಸಣ್ಣ ಸಮಸ್ಯೆಯನ್ನ ನೋಡಿ ನೀವು ಸುಮ್ಮನಾದದ್ದೇ ಆದಲ್ಲಿ, if you don't stand up against it, if you don't protest it, if you don't show your courage, what you have learned by a novel, by watching a movie, by hearing an incident, ಯಾವುದೋ ಒಂದನ್ನು ನೋಡಿ ನೀವು ಎಲ್ಲ ಹೀರೋಯಿಕ್ ಟ್ರೇಟ್ಸ್ ಬಗ್ಗೆ ಫ್ಯಾನ್ಸಿ ಆರ್ ಅಡ್ಮೈರ್ ಮಾಡಿರ್ತೀರಾ, ಅದನ್ನ ನಿಮ್ಮ ಕ್ಯಾರೆಕ್ಟರ್ ಒಳಗೆ ತೆಗೆದುಕೊಂಡು ಪ್ರತಿಭಟನೆ ಮಾಡದೆ ಹೋದಲ್ಲಿ, there is a chance that you will be a victim of an crime, oppression, atrocity. ಕೋರ್ಟ್ ಅಲ್ಲಿ 50 ಮಿಲಿಯನ್ ಕೇಸ್ಗಳು ಬಾಕಿ ಇದೆ. ಬಾಗಲಕೋಟೆ ಅಂತ ಜಿಲ್ಲೆಯಲ್ಲಿ ವರ್ಷಕ್ಕೆ 6,000 ಅಪರಾಧಗಳು ವರದಿಯಾಗುತ್ತೆ. ರಿಪೋರ್ಟೆಡ್ ಕ್ರೈಮ್ಸ್, ಅನ್ರಿಪೋರ್ಟೆಡ್ ವರದಿಯಾಗದ ಅಪರಾಧಗಳು 2ರಿಂದ 3 ಪಟ್ಟು ಇರುತ್ತೆ. ಸೋ ಮೆನಿ ಕ್ರೈಮ್ಸ್ ಗೆಟ್ಸ್ ಕಂಪ್ಲೀಟ್ಲಿ ಕಾಂಪ್ರಮೈಸ್ ಆಗುತ್ತೆ. ಸೋಷಿಯಲ್ ಸ್ಟಿಗ್ಮಾ, ತಂದೆ ತಾಯಿಗಳ ಒತ್ತಡ, ಕೌಟುಂಬಿಕ ಒತ್ತಡ, ಕರಿಯರ್ ಫಿಯರ್. ಒಂದು FIR ಆದ್ರೆ ನನಗೆ ವೀಸಾ ಸಿಗುತ್ತೋ ಇಲ್ಲೋ, ಪಾಸ್ಪೋರ್ಟ್ ಸಿಗುತ್ತೋ ಇಲ್ಲೋ, ಪೊಲೀಸ್ ಸ್ಟೇಷನ್ ಹೋದ್ರೆ ನನ್ನ ಸರಿಯಾಗಿ ನೋಡ್ಕೊಳ್ತಾರೋ ಇಲ್ಲೋ ಅನ್ನೋ ಭಯ ನಮ್ಮನ್ನ ಕಾಡಿದ್ದೇ ಆದಲ್ಲಿ ಯು ವಿಲ್ ಸಫರ್. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಐ ರಿಪೀಟ್ ಇಟ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಬ್ಯೂರೋಕ್ರಸಿ, ಆಡಳಿತಶಾಹಿಯನ್ನ ಪ್ರಶ್ನಿಸದೆ ಹೋದರೆ, ಬಲಾಢ್ಯರು, ಸ್ವಜನ ಪಕ್ಷಪಾತ ಮಾಡುವವರು, ಸ್ವಹಿತಾಸಕ್ತಿ ಸಾಧತಕ್ಕಂತ ವ್ಯಕ್ತಿಗಳು ಅಧಿಕಾರದ ಸ್ಥಾನದಲ್ಲಿ ಕುಳಿತರೆ ಇಡೀ ಜಿಲ್ಲೆಯನ್ನ, ಇಡೀ ರಾಜ್ಯವನ್ನ, ಇಡೀ ಒಂದು ಇಲಾಖೆಗೆ ಕಪ್ಪು ಕಳಂಕವಾಗಿ ಮಾರ್ಪಾಡುವ ಸಾಧ್ಯತೆ ಇರ್ತದೆ. ಸೊ ಆಸ್ ಅಪಾರ್ಟ್ ಫ್ರಮ್ ಯುವರ್ ಡೆಂಟಿಸ್ಟ್ರಿ, apart from your medicine, apart from your civic senses, you must be aware of all the rules which govern you. You must be aware what are my rights if I go to a police station. Namdo Indian Dental Association irle, Medical Association irle, ಅಥವಾ ಬಾಗಲಕೋಟೆಯಲ್ಲಿ ಇನ್ನ ಸಾಮಾನ್ಯ ಪ್ರಜೆಯಾಗಿರಲಿ, ನಾನು ಮುಧೋಳದವನಾಗಿರಲಿ, ಕೊಪ್ಪಳದವನಾಗಿರಲಿ, ಹಾವೇರಿಯವನಾಗಿರಲಿ, ಬೆಳಗಾವಿ ವಿಜಾಪುರದವನಾಗಿರಲಿ, ವಾಟ್ ಈಸ್ ದಟ್ ಅಂಡ್ ಗವರ್ನ್ಸ್ ಮೀ, ನನ್ನನ್ನು ಆಳ್ತಾ ಇರೋದೇನು, ನನ್ನ ಇಡೀ ಬದುಕಿನವನ್ನ ನಿಯಂತ್ರಣದಲ್ಲಿಟ್ಟಿರುವುದೇನು ನೀವು ತಿಳಿದುಕೊಳ್ಳಬೇಕು, ನಿಮ್ಮ ಮನೆತನದವರಿಗೂ ತಿಳಿಸಬೇಕು. ಇದರ ignorance of law is leading to lot of atrocities on innocent genuine citizens. ಯಾರಿಗೆ ಕಾನೂನುಗಳನ್ನ ತಿದ್ದುವುದು ಗೊತ್ತಿದೆ, ಯಾರಿಗೆ ಕಾನೂನುಗಳನ್ನ ಬಳಕೆ ಮಾಡುವುದು ಗೊತ್ತಿದೆ, ಯಾರಿಗೆ ವ್ಯವಸ್ಥೆಯ ಲಾಭವನ್ನ ತೆಗೆದುಕೊಳ್ಳುವುದು ಗೊತ್ತಿದೆ, ಅವರು ಯಾವುದೋ ಒಂದು ಲೂಪೋಲನ್ನು ಹುಡುಕಿ ಅದರಿಂದ ಹೊರಗಡೆ ಬಂದ್ಬಿಡ್ತಾರೆ. ನ್ಯಾಯಾಲಯದಲ್ಲೂ ಕೂಡ ಸಾಕ್ಷ್ಯಾಧಾರಗಳು ಲಭ್ಯವಿಲ್ಲದ ಕಾರಣ ವ್ಯಕ್ತಿಯನ್ನ ದೋಷಮುಕ್ತವನ್ನಾಗಿಸಿದೆ ಅನ್ನುವ ತೀರ್ಪು ಬಂದ್ಬಿಡ್ತದೆ. ಅಪರಾಧವನ್ನ ಮಾಡಿಲ್ಲ ಅಂತಲ್ಲ, ಬದಲಾಗಿ ಅಪರಾಧ ಮಾಡಿದ ವ್ಯಕ್ತಿಯ ವಿರುದ್ಧ ಸಾಕ್ಷ್ಯಾಧಾರಗಳು ಸಿಗಲಿಲ್ಲ, ಪೊಲೀಸ್ ಫೇಲ್ಡ್, ಪ್ರಾಸಿಕ್ಯೂಷನ್ ಫೇಲ್ಡ್ ಅಂತ. ಸೊ ಯು ಮಸ್ಟ್ ಬಿ ಕರೇಜಿಯಸ್. ಏನ್ ಹೇಳ್ತಾರದು,
ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಒಂದಿದ್ರೆ ಏನನ್ನಾದ್ರೂ ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ. ಸೊ ಬಿ ಕರೇಜಿಯಸ್. ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ, ಸಂಸ್ಥೆಗಳಿಗೆ ಹೆದರಿಸುವ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್, ಪೊಲೀಸ್ ಡಿಪಾರ್ಟ್ಮೆಂಟ್. We are scared of it. We are scared of it. Why we should be scared of it? Because it is used as a greatest weapon in the hands of the rulers. ಯಾರನ್ನು ನಮ್ಮನ್ನ ಆಳ್ತಾ ಇದ್ದಾರೋ ಅವರ ಬಹುದೊಡ್ಡ ಅಸ್ತ್ರ ಪೊಲೀಸ್ ಇಲಾಖೆ. FIR ಹಾಕೋದು, ತಗೊಂಡ್ಬರೋದು, ಕೂಡಿಸೋದು, ಯಾವುದೋ ಒಂದು ಲೈಸೆನ್ಸ್ ಕೊಡ್ಬೇಕು, ವಿನಾಕಾರಣ ಕಿರುಕುಳ ಕೊಡೋದು, ಅಂತವ್ರನ್ನ ಪ್ರಶ್ನಿಸದೆ ಹೋಗಿಬಿಟ್ರೆ, PSI ನ ಪ್ರಶ್ನೆ ಮಾಡದೆ ಹೋದ್ರೆ, SP ಅನ್ನ ಪ್ರಶ್ನೆ ಮಾಡದೆ ಹೋದ್ರೆ ಮನ್ಮಾನಿ ನಡೆದು ಬಿಡ್ತದೆ. He will take you for granted. FIR ಅಂದ್ರೆ ಏನು ಸ್ವಾಮಿ? ಸುಪ್ರೀಂ ಕೋರ್ಟ್ ನ ಆದೇಶ ಇದೆಯಂತಲ್ಲ, ಠಾಣೆಗೆ ಬಂದ ಅರ್ಧ ಗಂಟೆ ಒಳಗಾಗಿ FIR ರಿಜಿಸ್ಟರ್ ಮಾಡಿ ಫ್ರೀ ಕಾಪಿ ಅದರ ಪ್ರತಿಯನ್ನ ಕೊಡ್ಬೇಕು. ಕಾನೂನು ಹೇಳ್ತದಲ್ಲ, ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳ್ಬೇಕು. ಪ್ರತಿ 3ನೇ ಶನಿವಾರ ಫಿರ್ಯಾದಿದಾರರು ನೊಂದವರ ದಿನಾಚರಣೆ ಮಾಡ್ಬೇಕಂತಲ್ಲ, ರಾಜ್ಯ ಸರ್ಕಾರದ ಆದೇಶ ಇದೆ. ಎಷ್ಟು ಸಭೆಗಳನ್ನ ಮಾಡಿದ್ರಿ ಕೇಳ್ಬೇಕು. ಪ್ರತಿ ಕೊನೆಯ ಭಾನುವಾರ ದಲಿತ ದಿನಾಚರಣೆಯನ್ನು ಮಾಡ್ಬೇಕಲ್ಲ, ಯಾಕೆ ಮಾಡಿಲ್ಲ ಕೇಳ್ಬೇಕು. ಪ್ರತಿ ಗುರುವಾರ ಶಾಲಾ ಕಾಲೇಜುಗಳ ಕ್ಯಾಂಪಸ್ಗಳಿಗೆ ಪೊಲೀಸ್ ಇಲಾಖೆಯನ್ನ ತೆಗೆದುಕೊಂಡು ಬಂದು ಪೊಲೀಸ್ ಅಂದ್ರೆ ಏನು, FIR ಅಂದ್ರೆ ಏನು, ಅರೆಸ್ಟ್ ಅಂದ್ರೆ ಏನು, ಸಮನ್ಸ್ ಅಂದ್ರೆ ಏನು, ಚಾರ್ಜ್ ಶೀಟ್ ಅಂದ್ರೆ ಏನು, ಬಿ ರಿಪೋರ್ಟ್ ಅಂದ್ರೆ ಏನು, ಜನಸಾಮಾನ್ಯನ ಮನೆ ಬಾಗಿಲಿಗೆ ಪೊಲೀಸ್ ಇಲಾಖೆಯನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ 1980s ಇಂದ ಕಾನೂನು ಇದೆಯಲ್ಲ. 40 ವರ್ಷಗಳಾಯ್ತು. ಯಾಕೆ ನಮ್ಮ ಹಳ್ಳಿಗಳಿಗೆ ಬರ್ತಾ ಇಲ್ಲ? ಚೋಳಚಗುಡ್ಡಕ್ಕೆ ಯಾಕೆ ಬರ್ತಾ ಇಲ್ಲ? ಬಾದಾಮಿಗೆ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ಬೇಕು. We have spent 75 years. 75 ವರ್ಷಗಳ ಇತಿಹಾಸ ನಮ್ಮ ಸ್ವತಂತ್ರಕ್ಕೆ. ರೋಟಿ ಕಪಡಾ ಮಕಾನ್ ಮುಗಿದೋಯ್ತು, ಬಿಸಿಲಿ ಸಡಕ್ ಪಾನಿ ಆಗೋಯ್ತು. Now it is the awareness which is required to reap the benefit of democracy. ನಮ್ಮ ಈ ದೇಶದ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯದ ಫಲಗಳನ್ನು ಅನುಭವಿಸಬೇಕು ಅಂದ್ರೆ ಪ್ರತಿ ಮನೆಯಲ್ಲಿರ್ತಕ್ಕಂಥ ಅಜ್ಜ ಅಜ್ಜಿ, ಕಾಕ ಚಿಕ್ಕಪ್ಪ, ರೈತ, ಆಟೋ ಡ್ರೈವರ್, ಒಬ್ಬ ಕೂಲಿ ಕಾರ್ಮಿಕ, ಒಬ್ಬ ಡಾಕ್ಟರ್, ಒಬ್ಬ ಲೆಕ್ಚರರ್, ಒಬ್ಬ ಮೆಕ್ಯಾನಿಕ್, ಇಡೀ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಅದಕ್ಕೆ ಬೇಕಾಗಿರೋದು ಧೈರ್ಯ. ಇದು ಇಲ್ಲದಿರುವುದನ್ನ ನಾನು ಕಂಡಿದ್ದೀನಿ. ಪ್ರತಿಭಟನೆ ಮಾಡೋದು ಬೇಡ, ನಾಳೆ IC ಅವ್ರ ಮೀಟಿಂಗ್ ಇದೆ ಅಂದ್ರೆ ಆಯ್ತಪ್ಪ ಸಾಹೇಬ್ರು ಬಿಸಿ ಇದಾರಂತೆ, ನಾಳೆ ಬರೋಣ ಅಂತ ನಮ್ಮ ಕಡೆಯಲು. ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ, ಗದಗ ಸೈಡ್. ನಾನು ಶಿವಮೊಗ್ಗದಲ್ಲಿ ಕೆಲಸ ಮಾಡಿದ್ದೀನಿ, ನಾನು ಹಾಸನದಲ್ಲಿ ಕೆಲಸ ಮಾಡಿದ್ದೀನಿ. ಒಂದು 304 ಆದ್ರೆ SPDC ಸ್ಪಾಟ್ ಬರ್ಬೇಕು, ಬರದ್ರೆ ಬಿಡಲ್ಲ. ಡೆಡ್ ಬಾಡಿ ತಗೊಂಡು ಜಿಲ್ಲಾಧಿಕಾರಿ ಕಚೇರಿ ಬರ್ತದೆ. ವಾಟ್ ಇಸ್ ದ ಡಿಫರೆನ್ಸ್? ದಕ್ಷಿಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕ ಇರುವ ವ್ಯತ್ಯಾಸವೇನು? ಮಂಗಳೂರಲ್ಲಿ ಜನ FIR ಅಲ್ಲಿ ಕಲಂಗಳನ್ನು ಹಾಕಿ ಕೊಡ್ತಾರೆ, ಇನ್ಕ್ಲೂಡಿಂಗ್ ಡಾಕ್ಟರ್ಸ್. Their IMA is very strong. Their IDA, the Indian Dental Association district chapters are very strong. One atrocity, one assault on a doctor, entire doctor community comes together and they will demand justice. Until it is done, they will never sleep. How? That shows their fight for the rights. ಹಾಗಾಗಿ ಧೈರ್ಯದಿಂದಿರಿ. ಎರಡನೆಯದು ಡಿಸಿಪ್ಲಿನ್, ಬೇನ್ ಆಫ್ ಅವರ್ ಕಂಟ್ರಿ. ಶಾಪ, ನಮ್ಮಲ್ಲಿ ಶಿಸ್ತೇ ಇಲ್ಲ. And what is discipline? Discipline is doing what needs to be done even though we don't want to do it. Discipline is doing what needs to be done even though we don't want to do it. We stood up for ನಾಡಗೀತೆ ಹಾಡಬೇಕಾದ್ರೆ ಎದ್ದು ನಿಂತ್ವಿ. It is discipline. Even though we don't want to do it, we have to do it. I am a police officer. I must be visiting all the scene of offense, sacrificing all my comforts. ನನ್ನ ಎಲ್ಲಾ ಸುತ್ತಲೋಲು ಪುತಿಗಳನ್ನು ಬದಿಗಿಟ್ಟು ಮಧ್ಯರಾತ್ರಿ 12 ಗಂಟೆ ಒಂದು ಮಾಡ್ರಾದ್ರೆ ನನ್ನ ಸ್ಪಾಟ್ ಹೋಗ್ಬೇಕು, ನೋಡ್ಬೇಕು, ನಿಲ್ಬೇಕು. ಇಟ್ ಇಸ್ ಡಿಸಿಪ್ಲಿನ್. ಯೂನಿಫಾರ್ಮ್ ಹಾಕ್ಬೇಕು, ಬಟ್ಟೆ ಬದಲಾವಣೆ ನೋಡ್ಕೋಬೇಕು, ಲಾಠಿ ಕರೆಕ್ಟ್ ಆಗಿ ಹಿಡ್ಕೋಬೇಕು, ಫೈರಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು, ಫಿಸಿಕಲಿ ಫಿಟ್ ಇರ್ಬೇಕು. ಯಾರ್ಯಾರು ತಪ್ಪುಗಳನ್ನು ಮಾಡ್ತಾರೋ ನೀವು ಒದಿಯುವ ಧೈರ್ಯ ನನ್ನಲ್ಲಿ ಇರ್ಬೇಕು. ವೈ? ಇಟ್ ಇಸ್ ಡಿಸಿಪ್ಲಿನ್. ದ ಜಾಬ್ ರಿಕ್ವೈರ್ಮೆಂಟ್, ದ ಜಾಬ್ ಡಿಮ್ಯಾಂಡ್, ನಾನು ಮಾಡುವ ಕೆಲಸಕ್ಕೆ ಬೇಕಾಗುವ
ಬೇಕಾಗಿರುವ ಅರ್ಹತೆ ಅದು. ಸೊ ಯು ಆಲ್ಸೋ ನೀಡ್ ಡಿಸಿಪ್ಲಿನ್. As a son, you should be disciplined. As a daughter, especially daughters. I'm a father of 2 daughters and 1 son. Daughters, you should be disciplined. When I say discipline, it doesn't mean that I'm imposing upon some conservative ideas on you. No, never. What is discipline? Doing the right things at the right time. ಯಾವ ಕಾಲಕ್ಕೆ ಏನೆಲ್ಲ ಆಗಬೇಕಾಗಿದೆಯೋ ಅದನ್ನೇ ಆವಾಗಲೇ ಮಾಡೋದು. ಕುಂತಿ failed in one aspect. What we have to learn from ಕುಂತಿ? ತಾಯಿ ಕುಂತಿಯಿಂದ 6 ಮಂತ್ರಗಳನ್ನು ಕೊಟ್ಟಿದ್ರು. It was ordained. She was told to do on a certain time. ಪಾಪ ತಪ್ಪಿ ಸೂರ್ಯದೇವನನ್ನ ಮಂತ್ರವನ್ನು ಹೇಳಿಬಿಟ್ಟು ಕರ್ಣಾವೃತ. ವಿದ್ಯಾರ್ಥಿಗಳಾದವರು ಬ್ರಹ್ಮಚರ್ಯ ಮೊದಲು, ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ 100 ವರ್ಷ ನಾವು ಬದುಕುವುದಾದರೆ ಎಲ್ಲಾ ಧರ್ಮಗಳಲ್ಲೂ ಆ ರೀತಿಯ ಆರ್ಡೈನ್ ಡಿಸಿಪ್ಲಿನ್ ಇದೆ. ಯಾವ ಕಾಲಕ್ಕೆ this 25 years is completely dedicated to acquire the knowledge. ಮುಂಬರಲಿರುವ 70 ವರ್ಷಗಳ ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ ಅನ್ನುವ ಕಾಲವನ್ನು ಕಳೆಯಲಿಕ್ಕೆ ಏನೆಲ್ಲ ಬೇಕೋ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಎಲ್ಲಾ ವಿದ್ಯೆಯನ್ನು ಕಲಿಯಲಿಕ್ಕೆ ಮೀಸಲಿಟ್ಟ ಸಮಯ. ಸೊ we shouldn't do anything out of turn. ಸಮಯವನ್ನು ಬಿಟ್ಟು, ಕಾಲವನ್ನು ಮೀರಿ, ಕಾಲದ ಪೂರ್ವ ಅವಧಿಗೆ ಮೀರಿ ಏನನ್ನ ಮಾಡಕೂಡದು. ಬಿಗ್ಗೆಸ್ಟ್ ಸಫರರ್ಸ್ ಆರ್ ಪೇರೆಂಟ್ಸ್. ಏನೋ ಮಾಡಿಬಿಡ್ತೀವಿ ಅನ್ಕೊಳ್ಳಿ. ಸ್ಪೆಷಲಿ ಸೋಷಿಯಲ್ ಮೀಡಿಯಾ. I have worked in cybercrime training and research division. I have worked as a cybercrime SP. I have worked in special inquiry. I was SP for so many districts. Every case I have seen in detail, not as a case, as an incident. ಒಂದು ಬದುಕಿದೆ, ಒಂದೊಂದು FIR ಹಿಂದೆ ಒಂದೊಂದು ಮನೆತನದ ಕಥೆ ಇರುತ್ತೆ. ಒಂದೊಂದು FIR ಫಸ್ಟ್ ಇನ್ಫಾರ್ಮೇಶನ್ ಹಿಂದೆ ಒಂದು ಇಡೀ ಕುಟುಂಬದ ಕಥೆ ಇರ್ತದೆ. ಅದು ಮರ್ಡರ್ ಆಗಿರ್ಲಿ, ಸಣ್ಣ ಕಳ್ಳತನ ಆಗಿರ್ಲಿ, ಒಂದು ರೋಡ್ ಆಕ್ಸಿಡೆಂಟ್ ಆಗಿರ್ಲಿ, ಒಂದು ಥೆಫ್ಟ್ ಆಗಿರ್ಲಿ. ಒಂದು ಮೋಟಾರ್ ವೆಹಿಕಲ್ ಥೆಫ್ಟ್ ಕ್ಯಾನ್ ಲೀಡ್ ಅ ಮ್ಯಾನ್ ಟು ಕಮಿಟ್ ಅ ಸೂಸೈಡ್. ಒಂದು ಸಿಂಪಲ್ ಡೆಕಾಯಿಟಿ, ಕ್ಯಾನ್ ರಿವ್ಯೂನ್ ಅ ಹೋಲ್ ಫ್ಯಾಮಿಲಿ. ಇಡೀ ಕುಟುಂಬವನ್ನ ಹಾಳು ಮಾಡುವುದನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಸೊ ಟುಡೇಸ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ and use of those digital things through IoT, ಮತ್ತೊಂದು, you have to be highly careful and disciplined. ನಾವು we don't take it right. Everything has an objective. ಒಂದೊಂದಕ್ಕೆ ಒಂದೊಂದು ಹಿನ್ನೆಲೆ ಇರ್ತದೆ. ಪೆನ್ನಿನಿಂದ ಬರವಣಿಗೆ ಮಾತ್ರ ಬರೆಯಲಿಕ್ಕೆ ಸಾಧ್ಯ. ತಟ್ಟೆಯಲ್ಲಿ ಊಟವನ್ನೇ ಮಾಡಬೇಕು. ಗದ್ದಿಗೆ ಪೂಜಾ ಕೋಣೆಯಲ್ಲಿ ಪೂಜೆಯೇ ಆಗಬೇಕು. ಪಡಸಾಲೆಯಲ್ಲಿ ಕೂತ್ಕೊಂಡು ಚಾ ಕುಡಿಬೇಕು, ಹರಟೆ ಹೊಡಿಬೇಕು. ಬಾತ್ರೂಮ್ ಅಲ್ಲೇ ಸ್ನಾನವನ್ನ ಮಾಡಬೇಕು, ಬೆಡ್ರೂಮ್ ಅಲ್ಲೇ ಮಲಗಬೇಕು. ಇದು ಏನಾದ್ರೂ ಏರುಪೇರಾಯಿತು ಅನ್ಕೊಳ್ಳಿ, ಕಸಬರಿಗೆಯನ್ನ ಕಸ ಹೊಡಿಲಿಕ್ಕೆ ಉಪಯೋಗಿಸದೆ, ಪೂಜಾ ಕೋಣೆಯನ್ನ ಪೂಜೆ ಮಾಡಲಿಕ್ಕೆ ಉಪಯೋಗಿಸದೆ, ಪಡಸಾಲೆಯನ್ನ ವಿಶ್ರಾಂತಿಗೆ ಮಾಡಲು ಉಪಯೋಗಿಸದೆ, ಹೊಂದಿಸಿ ಬರೆಯಿರಿ ಅಂತ ಇರ್ತದ. ಮ್ಯಾಚ್ ದ ಫಾಲೋಯಿಂಗ್. ಇಫ್ ಯು ಮಿಸ್ಮ್ಯಾಚ್ ಇಟ್, ಒಂದು ಮಿಸ್ಮ್ಯಾಚ್ ಆದ್ರೆ ಇನ್ನೊಂದು ಕೊಡ್ತಾ ಬಿಡುತ್ತೆ, ಕಾನ್ಸಿಕ್ವೆನ್ಸಸ್ ಇರ್ತದೆ. ಸೊ ಯು ಶುಡ್ ಬಿ ಅವೇರ್. ಯಾವುದಕ್ಕೆ ನನ್ನ ಫೋನ್ ಯೂಸ್ ಮಾಡಬೇಕು, ಯಾವುದಕ್ಕೆ ನನ್ನ ಎಕ್ಸ್ ಅಕೌಂಟ್ ಯೂಸ್ ಮಾಡಬೇಕು, ಯಾವುದಕ್ಕೆ ನನ್ನ ಟಿಕ್ ಟಾಕ್ ಯೂಸ್ ಮಾಡಬೇಕು, ಫಾರ್ ವಾಟ್ ಪರ್ಪಸ್ ಅಂಡ್ ವೈ ಐ ಶುಡ್ ಯೂಸ್ FB, for what purpose I use my WhatsApp, for what purpose I browse internet ಅಲ್ಲಿ browse ಮಾಡಬೇಕು, Wikipedia, Investopedia, or my continued medical education, CME, right? Continued medical education which is conducted every month. Once you start to practice, ಏನಕ್ಕೆ ಯಾವುದಿದೆ ಅನ್ನೋ ಪರಿಜ್ಞಾನ, ಆ ಶಿಸ್ತು ನಮ್ಮಲ್ಲಿ ಇರಬೇಕು. ಇದ್ದದ್ದೇ ಆದಲ್ಲಿ you have a better life. Third thing, sir ಹೇಳಿದ್ರು, there are so many variety, diversity ಬಹಳ ಇದೆ ನಮ್ಮಲ್ಲಿ.
ಲಾಟ್ ಆಫ್ ಡೈವರ್ಸಿಟಿ. ರಿಲಿಜನ್ ಅಲ್ಲಿ ಡೈವರ್ಸಿಟಿ ಇದೆ, ಕಲ್ಚರ್ಗಳಲ್ಲಿ ಡೈವರ್ಸಿಟಿ ಇದೆ, ಲ್ಯಾಂಗ್ವೇಜಸ್, ದ ವೇ ಆಫ್ ಲೈಫ್. ಈ ಡೈವರ್ಸಿಟಿ ಅನ್ನೋದು ನಮ್ಮ ಸ್ಟ್ರೆಂತ್ ಆಗ್ಬೇಕು. ಇಫ್ ಯು ಆರ್ ಸ್ಪೆಷಲೈಸ್ಡ್ ಇನ್ ಸಮಥಿಂಗ್, ಇಟ್ ಶುಡ್ ಬಿ ಯುವರ್ ಸ್ಟ್ರೆಂತ್. ಇಫ್ ಯು ಫೇಲ್ ಟು ಯೂಸ್ ಇಟ್ ಆಸ್ ಅ ಸ್ಟ್ರೆಂತ್, ನಿಮ್ಮಲ್ಲಿ ಯಾವುದೊಂದು ಅಭಿನಯ ಕಲೆ, ಗುಡ್ PR, ಗುಡ್ ಟೀಮ್ ಲೀಡರ್, ಟೀಮ್ ವರ್ಕರ್, ವೆರಿ ಎಕ್ಸಲೆಂಟ್ ಗ್ರಾಸ್ಪಿಂಗ್ ಪವರ್, who can memorize things, ಇದು ಸ್ಟ್ರೆಂತ್ ಆಗೋ ಬದಲಾಗಿ ವೀಕ್ನೆಸ್ ಆದ್ರೆ ಇವತ್ತೇನು ಸೊಸೈಟಿಯಲ್ಲಿ ನಡೀತಾ ಇದೆಯಲ್ಲ, ಭಾರತದ ವೈವಿಧ್ಯತೆಯಲ್ಲಿ ಏಕತೆಯೇ ನಮ್ಮ ಶಕ್ತಿ ಅಂತ ಹೇಳುವುದೇನಾದ್ರು, ಇಫ್ ಡಿಸಿಸಿವ್ ಪವರ್ಸ್ ಅದನ್ನ ತಮ್ಮ ಲಾಭಕ್ಕಾಗಿ ಉಪಯೋಗ ಮಾಡಿದರೆ ಆ ವೈವಿಧ್ಯತೆಯನ್ನ ಎಷ್ಟೊಂದು ಅನಾಹುತಗಳಾಗುತ್ತೆ ಅನ್ನುವುದನ್ನ ನಮ್ಮ ಸುತ್ತಮುತ್ತಲೂ ನಾವು ನೋಡ್ತಾ ಇದ್ದೀವಿ. ಸೊ ಹಾಗೆ ನಿಮ್ಮ ವೈವಿಧ್ಯತೆ, ನಿಮ್ಮ ವಿಶೇಷತೆ ನಿಮ್ಮ ಸ್ಟ್ರೆಂತ್ ಆಗಬೇಕು. ಇಟ್ ಶುಡ್ ನೆವರ್ ಬಿ ಅ ವೀಕ್ನೆಸ್. ಇಫ್ ಇಟ್ ಬಿಕಮ್ಸ್ ಅ ವೀಕ್ನೆಸ್, whole life will be subjugated to it. You have to surrender, lay down your weapon and surrender before the fate. ಹಾಗಾಗದಿರಲಿ. ನಿಮ್ಮ ಆ ಗುಣ, ನಿಮ್ಮ ಆ ವಿಶೇಷತೆ ಅಂತಕ್ಕಂಥದ್ದು ನಿಮ್ಮ ಶಕ್ತಿಯಾಗೇ ಇರಲಿ. ಶಕ್ತಿಯನ್ನ ಮಾತ್ರ ಈ ಜಗತ್ತು ಪೂಜಿಸುತ್ತೆ, ದೌರ್ಬಲ್ಯವನ್ನಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿರುವುದು, ಇಡೀ ಜಗತ್ತಿನ ಇತಿಹಾಸದಲ್ಲಿ ಸಾಧಕರು ಅಂತ ಯಾರಿದ್ದಾರೆ ಅವರೆಲ್ಲರೂ ತಮ್ಮ ಆ ವಿಶೇಷ ಗುಣಗಳನ್ನ ಶಕ್ತಿಯಾಗಿ ಪರಿವರ್ತಿಸಿದವರು. ಅಣ್ಣ ಬಸವಣ್ಣ ಅಥವಾ ಕನಕದಾಸ, ಬಾಬಾ ಸಾಹೇಬ್ ಅಂಬೇಡ್ಕರ್, ವಾಲ್ಮೀಕಿ, ಕೌಶಿಕ ಮಹರ್ಷಿ, ವಿಶ್ವಾಮಿತ್ರ, ಮೈಥಾಲಜಿ ಆಗಿರಲಿ, ಹಿಸ್ಟ್ರಿ ಆಗಿರಲಿ, ಪೌರಾಣಿಕ ಆಗಿರಲಿ, ಇತಿಹಾಸ ಆಗಿರಲಿ, ಆ ಎಲ್ಲಾ ವ್ಯಕ್ತಿಗಳು ಕೂಡ ತಮ್ಮ ಗುಣಗಳಿಂದ ಶಕ್ತಿಯನ್ನು ಪಡೆದವರೇ ಹೊರತು ದೌರ್ಬಲ್ಯವನ್ನಲ್ಲ. ಗುಣಗಳೇ ದೌರ್ಬಲ್ಯವಾದಾಗ ಅವಸಾನ ಹೇಗಾಗುತ್ತೆ ಅನ್ನುವುದಕ್ಕೆ ಬಹುದೊಡ್ಡ ಉದಾಹರಣೆ ದುರ್ಯೋಧನ, ಬಹುದೊಡ್ಡ ಇನ್ನೊಂದು ಉದಾಹರಣೆ ಕರ್ಣ. ಚಲದಂಕ ಮಲ್ಲ, ಅವನ ಶಕ್ತಿ ಏನಾಗಿತ್ತು, ಆ ಶೌರ್ಯ. ಆದ್ರೆ ಅವನ ಹಠ, ಆ ದುರಭಿಮಾನ ಅನ್ನೋದು ಅವನ ದೌರ್ಬಲ್ಯವಾಗಿ ಪರಿಣಾಮ ಆಯಿತು. ಕರ್ಣನ ದಾನಗುಣ ಶಕ್ತಿಯಾಗುವ ಬದಲು ಅವನ ಬಲಹೀನತೆಯಾಗಿ ಅವನ ಅವಸಾನಕ್ಕೆ ಕಾರಣ ಆಯಿತು. ರಾವಣನ ಅಷ್ಟೊಂದು ಶಿವಪ್ರೇಮ, ಮಹಾನ್ ಭಕ್ತ, ಶಿವಭಕ್ತ, ರಾವಣ ಸಂಹಿತೆ ಬರೆದಿದ್ದಾನೆ, ಮೆಡಿಸಿನ್, ಯು ಕ್ಯಾನ್ ರೆಫರ್ ಇಟ್ ಲೇಟರ್. ಅಂತಹ ಒಬ್ಬ ವ್ಯಕ್ತಿಯ ಒಂದು ದೌರ್ಬಲ್ಯ ಅವನ ಅವಸಾನಕ್ಕೆ ಕಾರಣ ಆಯಿತು. Even though it is a mythology, even though it is a history, there are lot many lessons which we can learn to overcome our problems in this age. ಈ ಯುಗದಲ್ಲಿ ನಮ್ಮನ್ನ ಕಾಡುವ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಅದು ಸಹಾಯ ಆಗುತ್ತೆ. ಸೊ ಬಿ ಫಿಯರ್ಲೆಸ್, ಅಂಜದಿರಿ, ಬಿ ಡಿಸಿಪ್ಲಿನ್, ಡೋಂಟ್ allow your strength to become weakness. So this day is a milestone in your life. ಹಿಂದೆ ಅಶ್ವಮೇಧ ಯಾಗವನ್ನು ಬಹಳ ಒಬ್ಬ ರಾಜ ತನ್ನನ್ನ ಬಹಳ ಶಕ್ತಿವಂತ ಅಂತ ಪರಿಗಣಿಸಿದ ಮೇಲೆ ಕುದುರೆ ಬಿಡೋರು. ಕುದುರೆಯನ್ನ ಯಾರು ಕಟ್ಟ ಹಾಕ್ತಾರೋ ಅವ್ರ ಜೊತೆ ಯುದ್ಧ ಆಗ್ತಿತ್ತು. ಯುದ್ಧದಲ್ಲಿ ವಿಮಾನಿ, ನಾನು ಪರೀಕ್ಷೆ ಬರೆಯುವ ಮೊದಲು UPSC ಕನ್ನಡ ಲಿಟರೇಚರ್ ತೆಗೆದುಕೊಂಡಾಗ, even though I have studied English literature and political science, I took optional subject ಕನ್ನಡ ಲಿಟರೇಚರ್. ಕನ್ನಡ ಲಿಟರೇಚರ್ ಅನ್ನ ತೆಗೆದುಕೊಂಡಾಗ ಕಿತ್ತೂರು ಸಂಸ್ಥಾನ, ಸಂಗೊಳ್ಳಿ ರಾಯಣ್ಣ, ಸಿಂಧೂರು ಲಕ್ಷ್ಮಣ, ಹಲಗಲಿಯ ಬೇಡರ ಜಕ್ಕಣ್ಣ ಬಾಲಣ್ಣ, ಎಲ್ಲಾ ಪ್ರದೇಶಗಳ ಬಗ್ಗೆ ಓದಿದ್ದೆ. ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ, ಬಾದಾಮಿಯ ಬನಶಂಕರಿ, ಇಲ್ಲೆಲ್ಲ ಬಂದು ಅಡ್ಡಾಡಿದ್ವಿ. ನಮ್ಮೂರಿಗೆ ಹತ್ರ ಎಲ್ಲ ಸಾಮ್ಯತೆ ಇರುವ ಕಾರಣಕ್ಕೆ ಇಲ್ಲಿ ಬಂದಾಗಲೆಲ್ಲ ನನಗೆ ನಮ್ಮ ಹುಡುಗರು ಇನ್ನೂ ಬೆಳಿಬೇಕು, ರಾಜ್ಯ ರಾಷ್ಟ್ರದ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹಿಡಿಯುವಂತವರಾಗಬೇಕು. ಇವರೆಲ್ಲರಿಗೂ ಕೂಡ ತಾವು ಓದುವ ಸ್ಪೆಷಲೈಸೇಷನ್ ಜೊತೆಗೆ ಸೈನ್ಸ್ ಸ್ಟೂಡೆಂಟ್ ಇರಲಿ, ಆರ್ಟ್ಸ್ ಸ್ಟೂಡೆಂಟ್ಸ್ ಇರಲಿ, ಮೆಡಿಸಿನ್ ಓದ್ತಕ್ಕಂಥವರೇ ಆಗಿರಲಿ, ರಾಜ್ಯದ ಬಗ್ಗೆ ಗೊತ್ತಿರಬೇಕು, ಈ ರಾಜ್ಯದ ಹಿನ್ನೆಲೆ ಇತಿಹಾಸ ಗೊತ್ತಿರಬೇಕು ಅಂತ ಹೇಳಿ ಎಲ್ಲ ಕಡೆಗೂ ಹೋಗಿ ಆಗಬೇಕಾದ ಕೆಲಸಗಳ ಬಗ್ಗೆ ಪಾಠ ಮಾಡೋದು ನನ್ನ ಹವ್ಯಾಸ.
ಹಾಗಾಗಿ ನಿಮಗೂ ಕೂಡ ರಾಜ್ಯದ ಬೆಳವಣಿಗೆಯಲ್ಲಿ ಮುಂಬರಲಿರುವ 75 ವರ್ಷ ಕಳೆದಿದ್ವಿ, ಮುಂಬರುವ 20 ವರ್ಷ ಬಹಳ ಪ್ರಮುಖವಾಗಿರುತ್ತೆ. ಇನ್ ವಿಚ್ ಎವರ್ ಫೀಲ್ಡ್ ಯು ಆರ್, ಯು ಶುಡ್ ಬಿ ಅನ್ ಅಸೆಟ್ ಟು ದ ಸೊಸೈಟಿ, ನಾಟ್ ಅ ಲಯಬಿಲಿಟಿ. ನೀವು ಆಸ್ತಿ ಆಗ್ಬೇಕು, ಭಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲರಿಗೂ ಹೇಳ್ತಾನೆ ಇರ್ತೀನಿ. ಹಾಗಾಗಿ ನನ್ನನ್ನ ಇಲ್ಲಿ ಕರೆಸಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ ಅತಣಿ ಸರು, ಆಮೇಲೆ ನಮ್ಮ ಅಶೋಕ್ ಸರು, ದೆನ್ ಶ್ರೀನಿವಾಸ್ ಸರ್ ಸ್ಪೆಷಲಿ. ನಾನು ಬಹಳ ದೂರ ಆಗಿಬಿಡುತ್ತೆ ನನಗೆ, ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್, ಇಟ್ ಇಸ್ ಟೂ ಡಿಫಿಕಲ್ಟ್ ಅಂದಾಗ, ಇಲ್ಲ ಸರ್ ನೀವು ಯಾವಾಗ ಹೇಳ್ತೀರಾ ಹೇಳಿ. ನಾರ್ಮಲಿ ವೆದರ್ ಮೈ ಪ್ರೆಸೆನ್ಸ್ ವಿಲ್ ಮೇಕ್ ಅ ಡಿಫರೆನ್ಸ್ ಆರ್ ನಾಟ್, ವೇರ್ ಐ ಆಮ್ ಗೋಯಿಂಗ್ ಅನ್ನೋದನ್ನ ಐ ಆಮ್ ವೆರಿ ಕೇರ್ಫುಲ್ ಅಬೌಟ್ ಇಟ್. ಸೊ ಅವರು ಅದನ್ನ ಪದೇ ಹೇಳಿಲ್ಲ ಸರ್ ಹೇಳಿದ್ದಾರೆ, ಹೌದಾ ಅಜ್ಜವ್ರು ಹೇಳಿದಾರೆ ಅಂದ್ರೆ ನಾನು ಬಂದೇ ಬರ್ತೀನಿ ಅಂತ ಬಂದೆ. ಇಟ್ ಇಸ್ ಅ ಹೋಮ್ ಕಮಿಂಗ್ ಹಿಯರ್, ಇಟ್ಸ್ ಮೈ ಹೋಮ್. ಇದು ನನ್ನ ಊರಿನ ತರ. ನಿಮ್ಮೆಲ್ಲರಿಗೂ ಶುಭವಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಅಂಡ್ ಒನ್ ಮೋರ್ ಥಿಂಗ್, ಐ ಆಮ್ ಹಿಯರ್. ನಿಮ್ಮ ಏನೇ ಸಮಸ್ಯೆಗಳಿದ್ರು, ಪೊಲೀಸ್ ಇನ್ನಿತರೆ, ವಾಟ್ ಎವರ್ ಇನ್ ಮೈ ಕೆಪಾಸಿಟಿ ಇಟ್ ಇಸ್ ದೇರ್, ಐ ವಿಲ್ ಬಿ ದೇರ್ ಫಾರ್ ಯು ಪೀಪಲ್. ನೋ ನೀಡ್ ಟು ಫಿಯರ್, ಬಿ ಫಿಯರ್ಲೆಸ್, ಬಿಂದಾಸಿರಿ, ಆರಾಮಿರಿ. ಹ್ಯಾವ್ ಸಮ್ ಗುಡ್ ಹಾಬೀಸ್, ಸ್ವಿಮ್ಮಿಂಗು ಅಥವಾ ಬಾಸ್ಕೆಟ್ಬಾಲು, ಒಂದು ಸ್ಪೋರ್ಟ್ಸು, ಜಾಗಿಂಗು, ರನ್ನಿಂಗು, ಐರನ್ ಮ್ಯಾನು, ಅದನ್ನ ಮಾಡ್ತಾ ಇರಿ. ಬರೀ ಕ್ಲಿನಿಕಲ್ಲೇ ಕೂಡಬೇಡಿ, ಬರೀ ಕ್ಲಿನಿಕಲ್ಲೇ ಕಳಿಬೇಡಿ. ಅಪ್ಪ ಅಮ್ಮನ ಕರ್ಕೊಂಡು ಸ್ವಲ್ಪ ಟ್ರಾವೆಲ್ ಮಾಡಿ, ತಂದೆ ತಾಯಿಗಳ ಜೊತೆ ಮಿನಿಮಮ್ ಮದುವೆ ಆಗುವವರೆಗೆ, ಮದುವೆ ಆದ್ಮೇಲೆ ಯಾರು ನೀವು ಸಮಯ ಕಳೆಯಲ್ಲ, ಮದುವೆ ಆಗುವವರೆಗೆ ಅಟ್ಲೀಸ್ಟ್ 1 hour ಸ್ಪೆಂಡ್ ಟೈಮ್ ವಿತ್ ದೆಮ್. ಗೋ ಅಂಡ್ ಆಸ್ಕ್, ಈವನ್ ದೋ ಈಸ್ ಅ ಫಾರ್ಮರ್, ಒನ್ ಡೇ ಅವನ ಜೊತೆ ಹೋಗಿ ಅಪ್ಪನ ಜೊತೆ ರಂಟಿ ಹೊಡಿರಿ, ಎಡಿ ಹೊಡಿರಿ, ಹರಗಿರಿ, ಗಾಂಜೋಳ ಕಿತ್ಕೊಂಡ್ಬರ್ರಿ, ಜೊತೆಗಿರ್ರಿ. ಸುಮ್ನ ಇವತ್ತೊಂದ್ಸಾರಿ ಊಟಕ್ಕೆ ಹೋಗೋಣ ಬಾ ಅಂತ ಹೇಳ್ರಿ. ವೆಜಿಟೇಬಲ್ ಆದ್ರೆ ಲಿಂಗಾಯತಿ ಖಾನಾವಳಿಗೆ, ನಾನ್ ವೆಜ್ ಆದ್ರೆ ಸೌದಿ ಖಾನಾವಳಿಗೆ ಹೋಗ್ರಿ. ಸುಮ್ಮನೆ ಕುಂದ್ರಿ ಅಪ್ಪನ ಜೊತೆ. ಈವನ್ ದೋ ಈಸ್ ಡ್ರಿಂಕಿಂಗ್, ಡೋಂಟ್ ಸ್ಕೋಲ್ಡ್ ಹಿಮ್, ಬೈಬಾಡ್ರಿ, ಅವುಗೇನ ಅನ್ಬಾಡ್ರಿ. ಜಸ್ಟ್ ಫ್ರಮ್ ಯುವರ್ ಫಸ್ಟ್ ಸ್ಯಾಲರಿ ಟೇಕ್ 1 ಇಳ್ಕಲ್ ಸಾರಿ, ರೇಷ್ಮೆ ಸಾರಿ ಸಿಗದೆ ಹೋದ್ರೂ ಪರವಾಗಿಲ್ಲ, ಗೋ ಅಂಡ್ ಗಿಫ್ಟ್ ಇಟ್ ಟು ಹರ್. ನೋಡುವ, ಒಂದು ಗೋರ್ಮಾಳ ಮಾಡಿಸಿನಿ, ಒಂದು ಸೀರೆ ತಮ್ಮಂದಿನಿ ಅಂತ ಅವು ಕೊಡ್ರೆ ಖುಷಿ ಆಗಲ್ಲ. ಬಹಳ ತಮ್ಮ ಸೀರೆ ಹರಿದೆಲ್ಲ ನಿಮ್ಗೆ ಓದಿಸಿರ್ತಾರ ಅವರೆಲ್ಲ ಸಣ್ಣವರಿದ್ದಾಗ. ಸೊ ಡೂ ದಟ್. ನೆವರ್ ಎವರ್ ನೆಗ್ಲೆಕ್ಟ್ ಫ್ಯಾಮಿಲಿ ಇನ್ ದ ನೇಮ್ ಆಫ್ ಬಿಸಿ. ಇಲ್ಲ ನಾ ಬಹಳ ಬಿಸಿ ಇದ್ದೀನಿ, ಇವತ್ತು ಒಂದು ಪ್ರಾಸ್ಟೋ ಇದೆ, ಒಂದು ಇವತ್ತು ಇಂಪ್ಲಾಂಟೇಶನ್ ಇದೆ, ನನ್ಗೆ ಯಾವುದೋ ಒಂದು ಕ್ಲಿಪ್ ಹಾಕೋದಿದೆ, ಇರ್ತಾ ಇರ್ತದ. ನೀವು 80 ವರ್ಷದ ಮಟ್ಟ ಹಾಕಬೇಕ, ಬೇರೆ ದಾರಿ ಏನಿಲ್ಲ, ಕುಂದ್ರಬೇಕು. ಅನ್ಲೆಸ್ ಅಂಡ್ ಅಂಟಿಲ್ ಯು ಆಪ್ಟ್ ಟು ಚೂಸ್ ಯುವರ್ ಕರಿಯರ್. ಯಾರೋ ಅಡ್ಮಿನಿಸ್ಟ್ರೇಟರ್ ಆದ್ರೆ ಅಂದ್ರೆ ಬೇರೆ, ಅದು ಇದ್ದೇ ಇರುತ್ತೆ ಕ್ಲಿನಿಕ್. ದಿಸ್ ಇಸ್ ಅ ಟೈಮ್ ವಿಚ್ ಯು ಶುಡ್ ಗಿವ್ ಟೈಮ್ ಬಿಫೋರ್ ಮ್ಯಾರೇಜ್. ಅಪ್ಪ ಅಮ್ಮನ್ನ ನೋಡ್ಕೊಡ್ರಿ. ದಟ್ ಈಸ್ ಆ ನೆಗ್ಲಿಜೆನ್ಸಿ ಟುವರ್ಡ್ಸ್ ಎಲ್ಡರ್ಸ್ ಇಸ್ ಇನ್ಕ್ರೀಸಿಂಗ್. ವಿ ಆರ್ ಸೀಯಿಂಗ್ ದಟ್. ತಂದೆ ತಾಯಿಗಳ ಅದು ಇತಿಹಾಸನೇ ಇಲ್ಲ, ಅತ್ತಿ ಸಸಿ ಒಂದಾಗಿದ್ದದ್ದು. ಅದು ಏನು ದೇವರೇ ಹಾಕಿದ ಶಾಪನ ಏನೋ. ಎಷ್ಟು ಒಳ್ಳೆ ಇರ್ತಾಳ ಹುಡುಗಿ, ಎಷ್ಟು ಒಳ್ಳೆ ಇರ್ತಾಳ ಅವ್ವ, ಜೊತೆ ಆಗಿಲ್ಲ. ಚಾದಾಗ ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಆದ್ರನ್ನ ನಿನ್ನ ಹೆಂಡತಿ ಬೇಕಂತಾರ ಮಾಡ್ಯಾಳ ಅಂತಾರ. ಇದು ಸ್ವಯಂ ಅನುಭವ, ನಮ್ಗೆ ಗೊತ್ತೈತಿ. ಅವಾಗ ನಾವು ಹೊರಗಡೆ ಹೋಗ್ಬಿಡ್ಬೇಕು, ತಲೆ ಕೆಲಸಗಳಲ್ಲಿ ಇರಬಾರ್ದು. ಸೊ ಅದಕ್ಕೆ ವೈ ಐ ಆಮ್ ಟೆಲಿಂಗ್ ದಿಸ್ ಅಂತಂದ್ರೆ, ಎಲ್ಡರ್ ಕೇರ್ ಹೋಮ್ ಇಸ್ ಬಿಕಮಿಂಗ್ ಅ ಪ್ರೊಫೆಷನ್. ಎಲ್ಡರ್ ಕೇರ್, ನ್ಯೂ ಆಪ್ಸ್ ಆರ್ ಕಮಿಂಗ್. ದಟ್ಸ್ ನಾಟ್ ಕರೆಕ್ಟ್. ಏನು ನಾವು ಗಂಟು ಮುಟ್ಟಿ ಕಟ್ಕೊಂಡು ಹೋಗಲ್ಲ, ಹಂಗ ಬಂದೀವಿ, ಹಂಗ ಹೋಗ್ತೀವಿ. 3 ತಲೆಮಾರುಗಳ ನಂತರ ನಮಗೆ ನಮ್ಮ ಪೂರ್ವಜರ ಹೆಸರು ಎಂದೂ ನೆನಪಿಡ್ಲಿಕ್ಕೆ ಆಗಲ್ಲ. ಹಬ್ಬಬ್ಬ ಅಂದ್ರೆ 4 ಇಟ್ಕೊಂಡಿರ್ತೀವಿ ನೆನಪು. ಹಾಗಿದ್ದಲ್ಲಿ ಇಟ್ಸ್ ಅ ಟೆಂಪರರಿ ಸ್ಟೇ ಹಿಯರ್. ನಾವಿಲ್ಲಿ ತಾತ್ಕಾಲಿಕ, ಕಣ್ಣೆದುರಿಗಿರುವ ನಮ್ಮವ್ರು ಯಾರದಾರ, ದೇಶ ಸೇವೆ, ರಾಜ್ಯ ಸೇವೆ, ಸಾಮಾಜಿಕ ಸೇವೆ ಬಹುದೊಡ್ಡದು, ಆಮೇಲೆ ಮಾಡ್ರಿ. ದಟ್ ಶುಡ್ ಬಿಗಿನ್ ಅಟ್ ಹೋಮ್. ಮನೆಯಿಂದ ಸ್ಟಾರ್ಟ್ ಆಗಿ ಸುಮ್ಮನೆ ಬೆಳಗ್ಗೆ ಐ ಡೂ ದಟ್. ನಿಮ್ಗೆ ಗೊತ್ತಿರಲಿ, ನಮ್ಮ ಅಪ್ಪರಿಗೆ ಬಾಟ್ಲಿ ತಗೊಂಡು ಹೋಗಿರ್ತೇನೆ ನಾನು ನಾರ್ಮಲಿ. ಇಟ್ ಮೈಟ್ ಅಟ್ರಾಕ್ಟ್ ಕಮೆಂಟ್ಸ್, ಬಟ್ ನಮ್ಮ ಅಪ್ಪ
ಸುಟ್ಟ ಸೇರದ್ರಾಗ ಒಳ್ಳೆ ಮಿರ್ಚಿ ಬಜ್ಜಿ ತಿನ್ನೋದ್ರಾಗ ಖುಷಿ ಇತ್ತಂದ್ರೆ ಅವ್ನು ಕೊಟ್ಟ ಖುಷಿ ನೋಡೋದು ಒಂದು ದೊಡ್ಡ ಖುಷಿ. ಯು ಮಸ್ಟ್ ಡೂ ದ್ಯಾಟ್. ಹಿ ಹ್ಯಾಸ್ ಗಿವನ್ ಲೈಫ್ ಟು ಯು. ಅವ್ವ ಹೆಂಗರ ಹಾಕಿರ್ಲಿ, ಜಗಳ ಮಾಡ್ಲಿ, ಪರವಾಗಿಲ್ಲ. ಯು ಮಸ್ಟ್ ಟೇಕ್ ಕೇರ್ ಆಫ್ ಹರ್. ಯುವರ್ ಸಿಬ್ಲಿಂಗ್ಸ್, ಅಕ್ಕ ತಂಗಿ ಯಾರ್ಯಾರು ಇರ್ತಾರ, ಸ್ವಲ್ಪ ಉದಾರತೆಯಿಂದ ಸೀಮಂತಕ್ಕೆ ಬಂದ್ಲಂದ್ರೆ ಒಂದು 2 ತೊಲಿ ಬಂಗಾರ ಕೊಡ್ಬೇಕು. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಸ್ವಂತ ಸಿಬ್ಲಿಂಗ್ಸ್ ಕೇಸ್ಗಳನ್ನ ಹಾಕ್ತಾರೆ. ದಿಸ್ ಪೋರ್ಷನ್ ನನಗೆ ಬರಬೇಕಿತ್ತು, ನಮ್ಮ ಅಣ್ಣ ಕೊಟ್ಟಿಲ್ಲ, ಮಾತಾಡಂಗಿಲ್ಲ, ಕೋರ್ಟ್ಗೆ ಹಾಕೋದು ಕೇಸ್. ಸ್ವಂತ ತಮ್ಮ ಅಣ್ಣನ ಸುಪಾರಿ ಕೊಡೋದು, ಸ್ವಂತ ತಂದೆ ತಾಯಿಗಳು ಬಿಲ್ ಬರೆದಿಡೋದು, ಅದು ದಾಟ್ ಈಸ್ ನಾಟ್ ಕರೆಕ್ಟ್. ನೀವು ಏನ್ ಮಾಡಿ ಏನ್ ಪ್ರಯೋಜನ? ಕಿರೀಟ ತಗೊಂಡ್ರು ಹಂಗೆ ಬೇಡ, ಅದನ್ನ ಕಷ್ಟ ಆಗುತ್ತೆ. ಸೊ ಫೋಕಸ್ ಆನ್ ದ್ಯಾಟ್. ಗಿವ್ ಫ್ಯಾಮಿಲಿ ಟು ಟೈಮಿಂಗ್, ಗಿವ್ ಟೈಮ್ ಟು ಫ್ಯಾಮಿಲಿ ಅಂಡ್ ಸ್ಪೆಂಡ್ ಟೈಮ್ ಫಾರ್ ಯುವರ್ ಸೆಲ್ಫ್. ಪ್ಲೀಸ್ ಯುವರ್ ಸೆಲ್ಫ್, ಪ್ಯಾಂಪರ್ ಯುವರ್ ಸೆಲ್ಫ್ ಬಿಫೋರ್ ಪ್ಯಾಂಪರಿಂಗ್ ಅದರ್ಸ್. ಯು ಮಸ್ಟ್ ಬಿ ಪ್ರೌಡ್ ಆಫ್ ಹೂ ಯು ಆರ್. ಆರಾಮದೇನಿ, ನೀವು ಕುಳ್ಳಗಿರ್ರಿ, ಎತ್ತರ ಇರ್ರಿ, ಕಪ್ಪಗಿರ್ರಿ, ಕೆಂಪಗಿರ್ರಿ, ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಯಾರಿಗೆ ನೀವು ಬೇಕು, ನಿಮ್ಮಲ್ಲಿ ಅವ್ರ ನ್ಯೂನತೆಗಳನ್ನು ನೋಡಲ್ಲ. ಯಾರಿಗೆ ನೀವು ಬೇಡ, ಮಸರ ಕಲ್ಲು ಹುಡುಗದಾಗ ಅವ್ರು ನಿಮ್ ಕಲ್ಲು ಹುಡುಕ್ತಾರ. ಸೊ ಸ್ಪೆಂಡ್ ಟೈಮ್ ಫಾರ್ ಯುವರ್ ಸೆಲ್ಫ್, 1 hour ಮಿನಿಮಮ್ ಸೆಲ್ಫ್ ಟಾಕ್. ಯು ಮಸ್ಟ್ ಡೂ ದಟ್. ಸಿ ದ ರಿಸಲ್ಟ್. ಎನಾರ್ಮಸ್ ರಿಸಲ್ಟ್ ಇರುತ್ತೆ. ಸಮಾಜ ಒಪ್ಪುವ ಮೊದಲು ನಿಮ್ಮನ್ನು ನೀವೇ ಒಪ್ಪಬೇಕು. ಐ ಡೂ ದಿಸ್. ಯಾರು ಹೇಳಿ ಬೀಳಿ ದಿನ ಸಾಯಂಕಾಲ ಸ್ವಿಮ್ಮಿಂಗ್ ಮಾಡೋದಯ, 1 ಕಿಲೋಮೀಟರ್ 2 ಕಿಲೋಮೀಟರ್ ಓಡೋದಯ, 3 ದಿವಸ ಸೈಕ್ಲಿಂಗ್ ಮಾಡೋದಯ, ದಿನಕ್ಕೆ 20 ಪೇಜ್ ಓದೋದಯ, ಓದೇ ಮಲಗಬೇಕು. 20 ಪೇಜ್ ಓದೋದು, ಸ್ವಿಮ್ಮಿಂಗ್ ಮಾಡೋದು, 1 ಕಾಲ್ ಮಿನಿಮಮ್. ಮಕ್ಕಳ ಜೊತೆ ಅರ್ಧ ಗಂಟೆ ಕಳೆಯೋದು, ಪಂಚತಂತ್ರ ಕಥೆಗಳನ್ನ ಅವ್ರಿಗೆ ಹೇಳೋದು, ಇದು ಹಿಂಗ ಹಂಗ ಅಂತ. ಹಿಂಗಿತ್ತಂದ್ರ ನೀವು ಗಟ್ಟಿ ಇರ್ತೀರಿ. ನಥಿಂಗ್ ಕ್ಯಾನ್ ಶೇಕ್ ಯು. ನಿಮ್ಮನ್ನು ಯಾವುದು ಶೇಕ್ ಮಾಡಲ್ಲ. ವೈ ಐ ಆಮ್ ಟೆಲಿಂಗ್ ದಿಸ್? It is you alone who can strengthen yourself. Rest of the world is waiting to pull you down. ಇಡೀ ಜಗತ್ತು ನಿಮ್ಮ ಮೇಲೆ ಮಾತಾಡಕ್ ಕಾಯ್ತಿರ್ತಾರ. ಯಾವ ಸುಳೆ ಮಗ ಗೊತ್ತಿಲ್ಲ ನಂಗೆ, ಅವ ಹಂಗ ಹಿಂಗ, ಆಕಿ ಹಿಂಗ ಮಾಡಕ್ ಕೆಲಸ ಇಲ್ಲ. ತಾವಂತೂ ಏನೂ ಮಾಡಲ್ಲ, ಮತ್ತೊಬ್ಬರ ಬಗ್ಗೆ ಮಾತನಾಡೋದು. ಸೊ ಅಂತವ್ರು ಬಾಳ ಇರ್ತಾರ. ಗಿವ್ ಅ ಡ್ಯಾಮ್ ಟು ದಮ್. ತಲೆ ಕೆಡಿಸ್ಕೋಬೇಡ್ರಿ. ಬಿ ಪ್ರೌಡ್ ಹೂ ಯು ಆರ್. ನಾನು ಭಜಂತ್ರಿ, ಐ ಆಮ್ ಪ್ರೌಡ್ ಆಫ್ ಬೀಂಗ್ ಅ ಮ್ಯೂಸಿಷಿಯನ್ ಅಂತಿರ್ಬೇಕು. ಬಿಳಿಗಿನ ತಾನೇ ನಮ್ಮ ಸನಾದಿ ಅಪ್ಪಣ್ಣವ್ರು ಹುಟ್ಟಿದ್ದು. ನಿಮ್ಗೆ ಗೊತ್ತಿರ್ಲಿ, ಈ ಬಾಗಲಕೋಟೆ ಬಿಜಾಪುರದ ರಾಜನಿಂದ ಮಗಳ ಮದುವೆಯಲ್ಲಿ ಅರಿಶಿನ ಕುಂಕುಮ ತೆಗೆದುಕೊಂಡಾಗ ಮ್ಯೂಸಿಷಿಯನ್ಗೆ ಕೊಟ್ಟ ಕೊಡುಗೆ ಇದು. ಇಟ್ ವಾಸ್ ಗಿವನ್ ಆಸ್ ಅ ಗಿಫ್ಟ್. ಈ ಬಾಗಲಕೋಟೆ ಅನ್ನೋದು, ದಟ್ಸ್ ಹೌ ಬಾಗಲಕೋಟೆ ನೇಮ್ ಇಸ್ ಒರಿಜಿನೇಟ್ಸ್. ಇದು. ಸೊ ವಿ ಶುಡ್ ಬಿ ಪ್ರೌಡ್ who we are, where we come from. Whoever I am proud. ಯಾರು ಹೆಂಗರೆ ಹಾಕಿರ್ಲಿ, ನನ್ನ ಬಗ್ಗೆ ನನಗೆ ಹೆಮ್ಮೆ ಇದ್ದೀನಿ ಅಂತ ಅದು ಬರಲಿ. ಗಿವ್ ಟೈಮ್ ಟು ಯುವರ್ ಸೆಲ್ಫ್. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಯು ಆರ್ ಅವರ್ ಹೋಪ್. ನೀವು ನಮ್ಮ ಭರವಸೆ. ಅದನ್ನ ಈ ಸಂಸ್ಥೆಯ ಹೆಸರನ್ನ, ಸಂಸ್ಥೆಯ ಸಂಸ್ಥಾಪಕರ ಹೆಸರನ್ನ, ನಿಮ್ಮ ಕಲಿಸಿದ ಗುರುಗಳ ಹೆಸರನ್ನ, ತಂದೆ ತಾಯಿಗಳನ್ನ ನೀವು ಹೆಮ್ಮೆಯಿಂದ ನಡೆಯುವಂತೆ ಮಾಡ್ತೀರಿ ಅನ್ನೋ ಆಶಯದೊಂದಿಗೆ ಏನು ಡಿಗ್ರಿಯನ್ನು ತೆಗೆದುಕೊಂಡಿದ್ದೀರಿ, ನೀವು ಬರುವಾಗ ಇಲ್ಲೆಲ್ಲ ವಿದ್ಯಾರ್ಥಿಗಳಾಗಿದ್ದೀರಿ, ಇವತ್ತು ನೀವೆಲ್ಲರೂ ಡಾಕ್ಟರ್ ಆದ್ರಿ. ನಿಮಗೆಲ್ಲರಿಗೂ ಮೊದಲು ಅಭಿನಂದನೆಗಳನ್ನು, ಶುಭವನ್ನು ನಾನು ಹಾರೈಸ್ತಾ ಇದ್ದೇನೆ. ಪೊಲೀಸರಿಗೂ ಕೂಡ ಇಂಥ ಮನಸ್ಸಿರ್ತದೆ. ಪೊಲೀಸರಲ್ಲಿಯೂ ಕೂಡ ಇಂಥ ಅರ್ಥಪೂರ್ಣವಾಗಿ ಅಭ್ಯಾಸ ಮಾಡಿ ಮಾತನಾಡುವಂಥ ಅಧಿಕಾರಿಗಳು ಇರ್ತಾರ ಅಂತ ನಿಮಗೆ ಪರಿಚಯ ಮಾಡೋ ಸಲುವಾಗಿ ರವಿಚರಣ್ ಕರೆಸಿದ್ವಿ. ಇವತ್ತು ನಮಗೆ ತುಂಬ ಆತ್ಮೀಯರವರು, ಭಾಳ ಕಷ್ಟಪಟ್ಟು ಓದಿ IPS ಮಾಡಿ ಭಾಳ ಸ್ಟ್ರಗಲ್ ತಗೊಂಡು ಈ ಮಟ್ಟಕ್ಕೆ ಬಂದಂಥ ಅಧಿಕಾರಿಗಳು ನೋಡಿ. 23ನೇ ವಯಸ್ಸಿಗೆ ಅವರು IPS ಮಾಡ್ತಾರೆ ಅಂತಂದ್ರೆ ನಮಗೆಲ್ಲರಿಗೂ, ಈಗಿನ ವಿದ್ಯಾರ್ಥಿಗಳಿಗೆ ಆದರ್ಶವಾಗಿರಬೇಕು. ಅದಕ್ಕೆ ಅವರು ಬಹಳ ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ಯಾರ. ಅವುಗಳನ್ನೆಲ್ಲ ರಿಪೀಟ್ ಮಾಡೋದಕ್ಕೆ ಸಮಯ ಇಲ್ಲ. ಅವ್ರು ಹೇಳಿದ್ದನ್ನು ನೀವೆಲ್ಲರೂ ಕೂಡ ಅನುಸರಿಸಿ ಆ ಮಾರ್ಗದಲ್ಲಿ ನಡೆಯುವಂಥ ಪ್ರಯತ್ನ ಮಾಡ್ತೀರಿ. ಮತ್ತು ಈ ಸಂಸ್ಥೆಗೆ, ಈ ಕಾಲೇಜಿಗೆ
ನಿಮಗೆ ನಿಮ್ಮ ಪ್ರೊಫೆಸರ್ಗಳಿಗೆ, ನಿಮ್ಮ ಡಾಕ್ಟರ್ಗಳಿಗೆ ಹೆಸರು ತರುವಂಥ ವಿದ್ಯಾರ್ಥಿಗಳಾಗಿ ಈಗೇನಿಲ್ಲಿ 4 ವರ್ಷ ನೀವು ಪದವಿಯನ್ನು ಪಡೆದಿರ್ತೀರಿ, 1 ವರ್ಷ ನೀವು ಹೌಸ್ಮನ್ಶಿಪ್ ಅನ್ನು ಮಾಡಿರ್ತೀರಿ. ಈ ಕಾಲೇಜಿಗೆ ನಿಮ್ಮ ಒಂದು ನೆನಪಿರಲಿ, ಕಾಲೇಜಿನ ಬಗ್ಗೆ ನಿಮಗೆ ಗೌರವವಿರಲಿ. ನೀವು ಎಲ್ಲೇ ಹೋದರೂ ಕೂಡ ಈ ಕಾಲೇಜಿನ ಈ ಸಂಸ್ಥೆಯ ಹೆಸರನ್ನು ತರ್ತೀರಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿ, ಕಾಲೇಜುಗಳು ಅಡ್ಮಿಷನ್ ಆಗೋದೇ ಕಷ್ಟ ಅನ್ನುವಂಥ ಈ ಕಾಲದಲ್ಲಿ 34 ವರ್ಷದಿಂದಲೂ ಕೂಡ ಪ್ರತಿ ವರ್ಷ ನಮ್ಮ ಇಂಟೇಕಿಗೆ ಯಾವ ಬರ್ತಾ ಇಲ್ಲ, ನಾವು ಅಡ್ವರ್ಟೈಸು ಕೊಡೋದಿಲ್ಲ. ಈಗ 100 ಇಂಟೇಕಿಗೆ 110 ಸೀಟ್ ಆಗ್ಯಾವ, 88 ಅಡ್ಮಿಷನ್ ಆಗ್ಯಾವು. ಈಗ 12 ಅಡ್ಮಿಷನ್ ಆಗಬೇಕು. ಆ 12 ಅಲ್ಲದ ಮತ್ತೆ 10 ವೇಟಿಂಗ್ ಲಿಸ್ಟ್ನಲ್ಲಿ ಅದಾವು. ಇದಕ್ಕೆ ಕಾರಣ ಇಲ್ಲಿ ವೈದ್ಯರು, ಇಲ್ಲಿ ಡಾಕ್ಟ್ರುಗಳು ಒಳ್ಳೆ ಕೆಲಸ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ. ಈ ಉದ್ದೇಶದಿಂದ ಇವತ್ತು ವಿದ್ಯಾರ್ಥಿಗಳು ಕಾಲೇಜನ್ನು ಹುಡುಕಿಕೊಂಡು ಬರ್ತಾರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಿಮಗೆಲ್ಲರಿಗೂ ಹೆಚ್ಚು ಸಮಯ ತೋರಿದ್ರೆ ಸಮಯ ಮಾಡಾಗಿದೆ. ನಿಮಗೆಲ್ಲರಿಗೂ ಶುಭವಾಗಲಿ. ಇವತ್ತು ಹೊಸ ಒಂದು ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಅಂಗವಿಕಲರಿಗೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕಾಲೇಜ್ ಕೂಡ ಈ ವರ್ಷ ಇವತ್ತಿನ ಆರ್ಡರ್ ಬಂತು. ಈಗ ಮೇಡಮ್ ಅವರು ಕೊಟ್ಟು ಕಳಿಸಿದ್ರ ಮೇಲೆ ಅದು ಕೂಡ ಈಗ ಪ್ರಾರಂಭ ಮಾಡ್ತೇವೆ. ಅಂದರೆ ಪ್ರತಿಯೊಂದು ಈ ಸಂಸ್ಥೆಯಲ್ಲಿ ಯಾವ ಕೊರತೆಯೂ ಇಲ್ಲದೆ ವಿದ್ಯಾದಾನ ನಡೀತಾ ಇದೆ. ಅದಕ್ಕೆ ನಿಮ್ಮಂಥ ವಿದ್ಯಾರ್ಥಿಗಳೇ ಕಾರಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭ ಹಾರೈಸಿ ನನ್ನ ಮತಿ ವಿರಾಮ.